ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲಲ್ಲಿ ಏನಾಗಬಹುದು ಅನ್ನೋ ಅಂದಾಜಿತ್ತೋ ಅದೇ ಆಗ್ತಾ ಇದೆ. ಇಸ್ರೇಲ್ನ ಡಿಸಾಸ್ಟರ್ ಡೇ ದಿನದಂದು ಇರಾನ್ ಅಥವಾ ಅದರ ಬೆಂಬಲಿಗ ಪಡೆಗಳು ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದನ್ನ ಇರಾನ್ನ ರೆವಲ್ಯೂಷನರಿ ಗಾರ್ಡ್ಸ್ ಕೂಡ ಹೇಳಿಕೊಂಡಿತ್ತು. ಆ ಮಾತು ನಿಜ ಆಗಿದೆ. ಹಮಾಸ್ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಅದು ಕೂಡ ಇಸ್ರೇಲಿನ ರಾಜಧಾನಿ ನಗರ ಟೆಲ್ ಅವೀವ್ ಅನ್ನ ಅವರು ಗುರಿಯಾಗಿಸಿಕೊಂಡಿದ್ದಾರೆ. ಇದು ಮಧ್ಯಪ್ರಾಚ್ಯ ಮತ್ತಷ್ಟು ಉದ್ವಿಗ್ನವಾಗುವ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅಮೆರಿಕ ಕೂಡ ಇಸ್ರೇಲ್ಗೆ $20 ಬಿಲಿಯನ್ ನಷ್ಟು ರಕ್ಷಣಾ ಉಪಕರಣಗಳನ್ನ, ಯುದ್ಧ ವಿಮಾನಗಳನ್ನ, ಯುದ್ಧೋಪಕರಣಗಳನ್ನ ಕಳುಹಿಸಿಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಇಲ್ಲಿ ಇಸ್ರೇಲ್ ಅನ್ನ ನೇರವಾಗಿ ತಡೆದುಕೊಳ್ಳದೆ ತನ್ನ ಪ್ರಾಕ್ಸಿಗಳ ಮೂಲಕ ಇರಾನ್ ಮಾಡಿಸ್ತಾ ಇರೋ ಈ ದಾಳಿ ಮುಂದೆ ಯಾವ ಪರಿಣಾಮಗಳಿಗೆ ಕಾರಣ ಆಗುತ್ತೆ? ಅಮೆರಿಕ ಇಸ್ರೇಲಿಗೆ ಆಯುಧಗಳ ಮೂಲಕ ಶಕ್ತಿ ತುಂಬುತ್ತಾ ಇರೋದರ ಉದ್ದೇಶ ಏನು? ಇಲ್ಲಿ ರಷ್ಯಾ ಹಾಗೂ ಚೈನಾಗಳು ಇರಾನ್ಗೆ ಈ ಯುದ್ಧದಲ್ಲಿ ಬೆಂಬಲವಾಗಿ ನಿಂತುಕೊಳ್ಳುತ್ವಾ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಹಮಾಸ್ನ ಸರ್ವೋಚ್ಚ ನಾಯಕ ಇಸ್ಮಾಯಿಲ್ ಹನಿಯಾನ ಸಾವನ್ನ ಅರಗಿಸಿಕೊಳ್ಳೋದಕ್ಕೆ ಇರಾನ್ಗೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಅಧ್ಯಕ್ಷ ಮೌಸಾದ್ ಪೆಜೆಶ್ಕಿಯಾನ್ ಸ್ವಲ್ಪ ಮಾಡರೇಟ್ ಅಂತ ಅನಿಸಿದ್ರೂ ಕೂಡ ಖಮೇನಿ ಕೊಟ್ಟಿರೋ ಆರ್ಡರ್ ಇರಾನಿನ ರೆವಲ್ಯೂಷನರಿ ಪಡೆಗಳ ಅಬ್ಬರಕ್ಕೆ ಕಾರಣವಾಗ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ರೆವಲ್ಯೂಷನರಿ ಗಾರ್ಡ್ಸ್ ಪಡೆ ಇಸ್ರೇಲ್ ಮೇಲೆ ನೇರ ದಾಳಿಯನ್ನು ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಇದೇ ಆಗಸ್ಟ್ 12 ಅಥವಾ 13ನೇ ತಾರೀಕು ಆ ದಾಳಿ ನಡೆಯಬಹುದು ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ಅಲ್ಲಿ ಇರಾನ್ ನೇರವಾಗಿ ದಾಳಿ ಮಾಡೋದಕ್ಕೆ ಹೋಗಲಿಲ್ಲ. ಬದಲಿಗೆ 13ನೇ ತಾರೀಕು ಇಸ್ರೇಲ್ನ ರಾಜಧಾನಿ ನಗರ ಟೆಲ್ ಅವೀವ್ನ ಮೇಲೆ ಹಮಾಸ್ ಪಡೆಗಳ ಮೂಲಕ ದಾಳಿ ಮಾಡಿಸಲಾಗಿದೆ. ಈ ದಾಳಿಗೆ M90 ರಾಕೆಟ್ಗಳನ್ನು ಬಳಸಲಾಗಿದೆ. ಆದರೆ ಅಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯಾಕೆಂದ್ರೆ ಇಸ್ರೇಲ್ ತನ್ನ ಗಡಿಯುದ್ದಕ್ಕೂ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತುಂಬಾ ಅಲರ್ಟ್ ಆಗಿ ಇಟ್ಟುಕೊಂಡಿತ್ತು. ತಮ್ಮ ನೆಲದತ್ತ ನುಗ್ಗಿ ಬರುವ ಯಾವುದೇ ಅಪಾಯಕಾರಿ ಆಬ್ಜೆಕ್ಟ್ ಅನ್ನು ಕೂಡ ಅವು ಆಗಸದಲ್ಲೇ ಹೊಡೆದು ಹಾಕತ್ವೆ. ಇಲ್ಲಿ ಕೂಡ ಹಾಗೆ ಆಯಿತು. ಇಲ್ಲಿ ದಾಳಿಯ ಪ್ರಮಾಣ ಚಿಕ್ಕದೇ ಆಗಿದ್ರೂ ಕೂಡ ಹೇಳಿದ ದಿನ ಇರಾನ್ ದಾಳಿಯನ್ನಂತೂ ಮಾಡಿಸಿದೆ. ಗೆಳೆಯರೆ, ಈ M90 ರಾಕೆಟ್ಗಳನ್ನು ನಿರ್ಮಾಣ ಮಾಡೋದು ನಾರ್ತ್ ಮೆಸಿಡೋನಿಯಾ. ಇವುಗಳನ್ನು ಇರಾನ್, ಸಿರಿಯಾ, ಇರಾಕ್ ಹಾಗೂ ಹಮಾಸ್ಗಳು ಬಳಸ್ತಾ ಇವೆ. ಇಲ್ಲಿ ಹಮಾಸ್ ಪಡೆಗಳಿಗೆ ಇರಾನ್ ಈ ರಾಕೆಟ್ಗಳನ್ನು ಒದಗಿಸಿಕೊಟ್ಟಿರುವ ಸಾಧ್ಯತೆ ಇದ್ದು, ಮೊನ್ನೆ ನಡೆದ ದಾಳಿಯ ಹೊಣೆಯನ್ನು ಗಾಜಾ ಹಾಗೂ ಪ್ಯಾಲೆಸ್ಟೈನ್ ಅಂದರೆ ವೆಸ್ಟ್ ಬ್ಯಾಂಕ್ ಪ್ರದೇಶದಲ್ಲಿ ಆಕ್ಟಿವ್ ಆಗಿರುವ ಅಲ್ ಕಸಮ್ ಬ್ರಿಗೇಡ್ ಹೊತ್ಕೊಂಡಿದೆ. ಎಲ್ಲಿವರೆಗೆ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇರುತ್ತೋ ಅಲ್ಲಿವರೆಗೆ ನಾವು ಇಸ್ರೇಲನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮುಂದುವರಿಸ್ತಲೇ ಇರ್ತೀವಿ ಅಂತ ಅಲ್ ಕಸಮ್ ಬ್ರಿಗೇಡ್ ಹೇಳಿಕೊಂಡ್ರೂ ಕೂಡ ದಾಳಿಯ ಹಿಂದಿರೋದು ಇರಾನ್ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇದೇ ವೇಳೆ ಇಸ್ರೇಲ್ನ ಮೇಲೆ ದಾಳಿ ಮಾಡೋದಕ್ಕೆ ಹೆಜ್ಬುಲ್ಲಾ ಹಾಗೂ ಹೌತಿಗಳು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಇಸ್ರೇಲನ್ನು 3 ದಿಕ್ಕುಗಳಿಂದ ಕಟ್ಟಿ ಹಾಕುವ ತಂತ್ರವನ್ನು ಇರಾನ್ ರೂಪಿಸ್ತಾ ಇದೆ. ಒಮ್ಮೆ ಈ ದಾಳಿಗಳು ಸ್ವಲ್ಪ ಯಶಸ್ಸನ್ನು ಪಡ್ಕೊಂಡ್ರೆ ಆ ಬಳಿಕ ಇರಾನ್ ಇಸ್ರೇಲ್ ವಿರುದ್ಧ ನೇರ ದಾಳಿಗಿಳಿಯುವ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಈ ಸಂಘರ್ಷ ನಿಲ್ಲುವ ಸೂಚನೆಗಳು ಕಾಣ್ತಾ ಇಲ್ಲ ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಯುದ್ಧಗಳು, ದಾಳಿಗಳು ಯಾವುದೂ ಕೂಡ ಇಸ್ರೇಲ್ಗೆ ಹೊಸ್ತೇನಲ್ಲ. ಅವ್ರು ಹುಟ್ಟಿ ಬಂದಿದ್ದೇ ಸಂಘರ್ಷದ ಮೂಸೆಯಿಂದ. ಇಸ್ರೇಲ್ ಅನ್ನೋ ದೇಶ ಇಲ್ಲಿ ರಚನೆಯಾದ ದಿನದಿಂದಲೂ ಕೂಡ ಅವರು ಸುತ್ತ ಇರುವ ಅರಬ್ ದೇಶಗಳ ಜೊತೆ ನಿರಂತರವಾಗಿ ಬಡದಾಡಬೇಕಾಗಿ ಬರ್ತಾ ಇದೆ. ಇಸ್ರೇಲ್ ಜೊತೆ ಯುದ್ಧ ಮಾಡೋದು ಸಾಧ್ಯವಾಗದೆ ಅರಬ್ ದೇಶಗಳು ಸುಮ್ಮನಾದವು. ಆನಂತರ ಪ್ರಾಕ್ಸಿಗಳು, ಉಗ್ರರ ಕಾಟ ಇಸ್ರೇಲ್ಗೆ ಶುರುವಾಯಿತು. ಈಗ ಇಸ್ರೇಲ್ ಹಮಾಸ್, ಅಲ್ ಕಸಮ್, ಹೆಜ್ಬುಲ್ಲಾ, ರೆವಲ್ಯೂಷನರಿ ಗಾರ್ಡ್ಸ್, ಇಸ್ಲಾಂ ರೆಸಿಸ್ಟೆನ್ಸ್ ಫೋರ್ಸ್ ಹೀಗೆ ನಾನಾ ಪಡೆಗಳನ್ನು ನಿಗ್ರಹಿಸಬೇಕಿರೋದ್ರಿಂದ ಯಾವಾಗಲೂ ಅದು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲೇ ಇರಬೇಕಾಗತ್ತೆ. ಈಗಲೂ ಇಸ್ರೇಲ್ ಅದೇ ಸ್ಥಿತಿಯಲ್ಲಿದೆ. ಇನ್ನು ಅಮೆರಿಕ ಇಸ್ರೇಲ್ಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ವಾರದ ಒಳಗೆ ಅಂದರೆ ಆಗಸ್ಟ್ 20ರ ಒಳಗೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆಯಂತೆ. ಇರಾನ್ ಅದಕ್ಕಾಗಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಅವರಿಗೆ ಬೇಕಾದ ಆಯುಧಗಳನ್ನು ರಷ್ಯಾ ಹಾಗೂ ಚೀನಾಗಳು ಒದಗಿಸಿಕೊಡುವ ಸಾಧ್ಯತೆ ಇದೆ. ಹೀಗಾಗಿನೇ ಅಮೆರಿಕ ಇಸ್ರೇಲಿಗೆ ಬೇಕಾದ ಎಲ್ಲ ಆಯುಧ ನೆರವನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ. ಇಸ್ರೇಲಿನ ಆಯುಧ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡೋದಕ್ಕಾಗಿ ಸುಮಾರು $20 ಬಿಲಿಯನ್ ಆಯುಧಗಳನ್ನು ಇಸ್ರೇಲಿಗೆ ಕೊಡೋದಕ್ಕೆ ಅಮೆರಿಕ ನಿರ್ಧಾರ ಮಾಡಿದೆ. ಇದು ಕೂಡ ಅಮೆರಿಕ ಚುನಾವಣೆಯ ಹೊಸ್ತಿಲಲ್ಲಿ ತೆಗೆದುಕೊಂಡ ನಿರ್ಧಾರ. ಇಲ್ಲಿ ಕೆಲ ತಿಂಗಳುಗಳ ಹಿಂದೆ ಇಸ್ರೇಲ್ಗೆ ಯಾವುದೇ ಆಯುಧಗಳನ್ನು ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಅಮೆರಿಕ ಸರ್ಕಾರ ಬಂದಿತ್ತು. ಗಾಜಾದ ಮೇಲೆ ನಡೆದ ದಾಳಿ ಹಾಗೂ ಅದರ ವಿರುದ್ಧ ಮುಸ್ಲಿಂ ಜಗತ್ತು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಅಮೆರಿಕ ಇನ್ನು ಮುಂದೆ ಇಸ್ರೇಲ್ಗೆ ಆಯುಧ ಸಹಾಯವನ್ನ ಮಾಡೋದಿಲ್ಲ ಅನ್ನೋ ನಿರ್ಧಾರವನ್ನು ಪ್ರಕಟಿಸಿತ್ತು. ಆದರೆ ಈ ಹಿಂದಿನ ನಿರ್ಧಾರದಿಂದ ಹಿಂದೆ ಸರಿತಾ ಇದೆ. ಅದಕ್ಕೆ ಕಾರಣ ಇನ್ನು 3 ತಿಂಗಳಲ್ಲಿ ಅಮೆರಿಕದಲ್ಲಿ ನಡೆಯಬೇಕಿರೋ ಚುನಾವಣೆ. ಅಲ್ಲಿ ಯಹೂದಿಗಳು ಎಲ್ಲ ರೀತಿಯಲ್ಲೂ ಬಲಿಷ್ಠರಾಗಿದ್ದಾರೆ. ಅವರು ಅಮೆರಿಕದ ಚುನಾವಣೆಗಳ ಫಲಿತಾಂಶವನ್ನು ನಿರ್ಣಯಿಸುವಷ್ಟು ಶಕ್ತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ಸರ್ಕಾರ ಇದ್ರೂ ಯಹೂದಿಗಳ ವಿರೋಧ ಕಟ್ಟಿಕೊಳ್ಳೋದಕ್ಕೆ ಅವರು ಹೋಗೋದಿಲ್ಲ. ಸೊ ಅಮೆರಿಕ ಗಾಜಾ ವಿಷಯದಲ್ಲಿ ಮುಸ್ಲಿಂ ದೇಶಗಳಿಗೆ ಏನೇ ತಲೆ ಸವರಿದ್ರೂ ಅದು ಇಸ್ರೇಲನ್ನು ಬಿಟ್ಟುಕೊಡೋದಕ್ಕೆ
ಸಾಧ್ಯ ಆಗೋದಿಲ್ಲ. ಇನ್ನು ಈಗ ಇಸ್ರೇಲ್ಗೆ ಕೊಡ್ತಾ ಇರೋ $20 ಬಿಲಿಯನ್ ಮೊತ್ತದ ರಕ್ಷಣಾ ಉಪಕರಣಗಳಲ್ಲಿ 50 F-15 ಯುದ್ಧ ವಿಮಾನಗಳು, ಅಡ್ವಾನ್ಸ್ಡ್ ಏರ್ ಟು ಏರ್ ಮಿಸೈಲುಗಳು, ಟ್ಯಾಂಕ್ ಅಮ್ಯುನೇಷನ್ಸ್, ಹೈ ಎಕ್ಸ್ಪ್ಲೋಸಿವ್ಸ್, ಟ್ಯಾಕ್ಟಿಕಲ್ ವೆಹಿಕಲ್ಗಳು ಇರುತ್ತವೆ. ಹಾಗೆ ಇವೆಲ್ಲ ಕೂಡ ನಾಳೆನೇ ಇಸ್ರೇಲಿಗೇನು ಬಂದುಬಿಡೋದಿಲ್ಲ. ಅಮೆರಿಕ ಇವೆಲ್ಲವನ್ನು ಪೂರೈಸೋದಕ್ಕೆ ಮುಂದಿನ 5 ವರ್ಷಗಳ ಕಾಲಾವಧಿ ಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಇದರಲ್ಲಿ ತುಂಬ ಅಗತ್ಯವಾಗಿ ಮತ್ತು ಆದಷ್ಟು ಬೇಗ ಇಸ್ರೇಲಿಗೆ ಯುದ್ಧ ವಿಮಾನಗಳನ್ನು ಕಳುಹಿಸಿಕೊಡಲಾಗುತ್ತೆ ಅಂತ ಅಮೆರಿಕಾದ ರಕ್ಷಣಾ ಇಲಾಖೆ ತಿಳಿಸಿದೆ. ಇದರ ಜೊತೆಗೆ ಈಗಾಗಲೇ ಇಸ್ರೇಲ್ ಬಳಸ್ತಾ ಇರುವ F-15 ಯುದ್ಧ ವಿಮಾನಗಳನ್ನು ಅಮೆರಿಕ ಅಪ್ಗ್ರೇಡ್ ಕೂಡ ಮಾಡಿಕೊಡುತ್ತೆ. ಇದಕ್ಕೇನು ಹೆಚ್ಚಿನ ಸಮಯಾವಕಾಶ ಬೇಕಾಗುವುದಿಲ್ಲ. ಈ ನಡುವೆ ಇದೇ ಗುರುವಾರ ಇಸ್ರೇಲ್, ಕತಾರ್ ಹಾಗೂ ಈಜಿಪ್ಟ್ ನಡುವೆ ಒಂದು ಸುತ್ತಿನ ಶಾಂತಿ ಮಾತುಕತೆಯನ್ನು ನಡೆಸೋದಕ್ಕೆ ಅಮೆರಿಕ ವೇದಿಕೆಯನ್ನು ಸಿದ್ಧಪಡಿಸಿತು. ಆಂಟನಿ ಬ್ಲಿಂಕನ್ ಅದರ ಉಸ್ತುವಾರಿಯನ್ನು ಹೊತ್ತಿದ್ರು. ಆದರೆ ಈಗ ಟೆಲ್ ಅವಿವ್ ಮೇಲೆ ಹಮಾಸ್ ದಾಳಿ ಮಾಡಿರೋದ್ರಿಂದ ಈ ಮಾತುಕತೆ ನಡೆಯುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಈ ಶಾಂತಿ ಮಾತುಕತೆಯಲ್ಲಿ ಭಾಗವಹಿಸದಿರುವ ಬಗ್ಗೆ ಇಸ್ರೇಲ್ ಈ ಬಗ್ಗೆ ಏನನ್ನೂ ಅಧಿಕೃತವಾಗಿ ಹೇಳಿಲ್ಲ. ಆದರೆ ಹಮಾಸ್ ಮಾತ್ರ ನಾವು ಈ ಮಾತುಕತೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದು ಕೂಡ ಹಮಾಸ್ ಹೇಳಿರುವುದಲ್ಲ, ಆ ಮಾತನ್ನ ಇರಾನ್ ಹೇಳಿಸಿದೆ. ಇಲ್ಲಿ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಗಲಭೆಗಳು, ದಾಳಿಗಳು ನಿಲ್ಲಬಾರದು ಅನ್ನೋದು ಇರಾನ್ನ ಹೆಬ್ಬಯಕೆ. ಹೀಗಾಗಿ ಇಸ್ರೇಲ್ ಮೇಲೆ ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ ದಾಳಿ ಮಾಡಿಸುತ್ತೆ. ಶಾಂತಿ ಮಾತುಕತೆಗಳಿಗೆ ಹೋಗದ ಹಾಗೆ ಹಮಾಸನ್ನು ತಡೆಯುತ್ತೆ. ಹೆಜ್ಬುಲ್ಲಾ, ಅಲ್ ಕಸಮ್ ಮುಂತಾದವರನ್ನ ಯಾವಾಗಲೂ ಇಸ್ರೇಲಿನ ವಿರುದ್ಧ ಪ್ರಚೋದಿಸ್ತಾ ಇರತ್ತೆ. ಒಟ್ಟಾರೆ ಇಸ್ರೇಲ್ ವಿರುದ್ಧ ಸದಾಕಾಲ ಮುಸ್ಲಿಂ ಜಗತ್ತು ಬುಸುಗುಡುವಂತೆ ಮಾಡಬೇಕು ಅನ್ನೋದು ಇರಾನ್ನ ಬಯಕೆ. ಜೊತೆಗೆ ಅಲ್ಲಿ ಅಮೆರಿಕ ಕೂಡ ಎಂಗೇಜ್ ಆಗಿರಬೇಕು ಅಂತ ಅಮೆರಿಕಾದ ಶತ್ರುಗಳು ಬಯಸ್ತಾರೆ. ಪರಿಣಾಮ ಮಧ್ಯಪ್ರಾಚ್ಯ ಉದ್ವಿಗ್ನವಾಗಿ ಉಳಿತಾ ಇದೆ. ಗೆಳೆಯರೆ, ಸದ್ಯಕ್ಕಿಲ್ಲಿ ಇರಾನ್ ಇಸ್ರೇಲ್ ಮೇಲೆ ನೇರವಾಗಿ ದಾಳಿ ಮಾಡೋ ಸ್ಥಿತಿನೂ ಕಾಣ್ತಾ ಇಲ್ಲ. ಹಾಗಂತ ಅವರು ಸುಮ್ಮನಿರ್ತಾರೆ ಅಂತ ಕೂಡ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಅವರು ಸಹಾಯಕ್ಕೆ ನಿಲ್ಲಬೇಕಾಗಿರೋ ಚೈನಾ ಹಾಗೂ ರಷ್ಯಾಗಳ ಪರಿಸ್ಥಿತಿ ಸದ್ಯಕ್ಕೆ ಚೆನ್ನಾಗಿಲ್ಲ. ಹಾಗಂತ ಅವರು ದಾಳಿ ಮಾಡೋದಿಲ್ಲ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಒನ್ಸ್ ಅಗೈನ್ ಚೈನಾ ಹಾಗೂ ರಷ್ಯಾಗಳು ತಮ್ಮ ಸಮಸ್ಯೆಗಳಿಂದ ಹೊರಬರೋದಕ್ಕೆ, ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಮೆರಿಕಾನ ಮಧ್ಯಪ್ರಾಚ್ಯದಲ್ಲಿ ಎಂಗೇಜ್ ಮಾಡಬೇಕು ಅಂತ ಕೂಡ ಬಯಸುತ್ತೆ. ಈಗ ನೋಡಿ, ಚೈನಾ ದಕ್ಷಿಣ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ ವಿರುದ್ಧ ಕಾಲುಕೆರಿತಾ ಇದೆ. ಇನ್ನು ತೈವಾನ್ ಮೇಲೆ ಕೂಡ ಗುಡ್ರು ಹಾಕ್ತಾ ಇರೋ ಚೈನಾ ಅಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಅಮೆರಿಕ ಅಲ್ಲಿಂದ ತನ್ನ ಗಮನವನ್ನು ಬೇರೆ ಕಡೆಗೆ ತಿರುಗಿಸಬೇಕು. ಮತ್ತೊಂದು ಕಡೆ ರಷ್ಯಾಗೆ ಯುಕ್ರೇನ್ ಅನ್ನೋದು ನುಂಗಲಾಗದ ತುತ್ತಾಗ್ತಾ ಇದೆ. ಸದ್ಯಕ್ಕೆ ಯುಕ್ರೇನ್ನ 4 ಪ್ರಾಂತಗಳನ್ನು ವಶಪಡಿಸಿಕೊಂಡಿರೋ ರಷ್ಯಾ ಅವುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದರೆ ಯುಕ್ರೇನಿನ ಪಡೆಗಳು ಮೊಟ್ಟ ಮೊದಲ ಬಾರಿಗೆ ರಷ್ಯಾದ ನೆಲಕ್ಕೆ ನುಗ್ಗಿವೆ. ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ಆಯುಧ ಬಲ ಯುಕ್ರೇನಿನ ಶಕ್ತಿಯನ್ನು ಹೆಚ್ಚು ಮಾಡಿರೋದ್ರಿಂದ ಅವರು ರಷ್ಯಾಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ರಷ್ಯಾ ಇಲ್ಲಿ ಇರಾನ್ಗೆ ಬೆಂಬಲ ಕೊಡೋದು ಕಷ್ಟ ಆಗುತ್ತೆ ಅಂತ ಒಂದು ವರ್ಗ ಹೇಳಿದರೆ, ಅಮೆರಿಕ ಇಸ್ರೇಲ್ನ ಕಡೆ ಹೆಚ್ಚು ಗಮನ ಹರಿಸಿದರೆ ಯುಕ್ರೇನ್ಗೆ ಕೊಡ್ತಾ ಇರೋ ನೆರವು ಕಡಿಮೆಯಾಗಿ ಅಲ್ಲಿ ರಷ್ಯಾ ಮತ್ತೆ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ರಷ್ಯಾ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿ ಅಂತ ಬಯಸ್ತಾ ಇದೆ ಅಂತ ಮತ್ತೆ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಇದು ಎಲ್ಲದರ ನಡುವೆ ಇರಾನಿನ ಹೊಸ ಅಧ್ಯಕ್ಷ ಪೆಜೆಶ್ಕಿಯಾನ್ಗೆ ಒಂದಷ್ಟು ಕಾಮನ್ ಸೆನ್ಸೂ ಇದ್ದಂತೆ ಕಾಣ್ತಾ ಇದೆ. ಹೀಗಾಗಿನೇ ಆತ ಇಸ್ರೇಲ್ ಮೇಲೆ ನೇರ ದಾಳಿ ಬೇಡ ಅಂತ ರೆವಲ್ಯೂಷನರಿ ಗಾರ್ಡ್ಸ್ಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಷ್ಟಾದರೂ ಖಮೇನಿ ಅನ್ನೋ ನಾಯಕನ ಆದೇಶ ಅಲ್ಲಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದರ ಕುತೂಹಲ ಇಡೀ ಜಗತ್ತಿಗೆ ಇದ್ದೇ ಇದೆ. ಇದು ಗೆಳೆಯರೆ, ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿ ಹಾಗೂ ಮುಂದೆ ಸಂಭವಿಸಬಹುದಾದ ದಾಳಿಗಳನ್ನು ಎದುರಿಸೋದಕ್ಕೆ ಇಸ್ರೇಲ್ ಸಿದ್ಧವಾಗ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.